ನಾಯನ ಮೋಟಮ್ಮ, ಯುಪಿ ಬಣಕರ್ ಇಲ್ಲ. ಮಾನ್ಯ ಸಭಾಧ್ಯಕ್ಷರೇ, ಚುಕ್ಕೆ ಗುರುತಿನ ಪ್ರಶ್ನೆ 1889 ಮಾನ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವರಿಗೆ. ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಮಾನ್ಯ ಸಭಾಧ್ಯಕ್ಷರೇ, ಉತ್ತರವನ್ನು ಒದಗಿಸಿದರೆ ಅವ್ರು ಹೇಳ್ತಾ ಇದ್ದಾರೆ ಪದವಿ ಪೂರ್ವ ಶಿಕ್ಷಣದವರೆಗೂ ಅನಾಥ ಮಕ್ಕಳಿಗೆ ದಾಖಲಾತಿ ಮಾಡೋದ್ರಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಅಂತ, ಹಾಗೂ ಉನ್ನತ ಶಿಕ್ಷಣದಲ್ಲೂ ಅವರಿಗೆ ದಾಖಲೆ ಮಾಡಲಿಕ್ಕೆ ಸಮಸ್ಯೆ ಇಲ್ಲ ಅಂತ. ನಾನೇ ಇತ್ತೀಚಿನ ದಿನಗಳಲ್ಲಿ ಒಂದು ಅನಾಥಾಶ್ರಮದ ನಿರ್ದೇಶಕಿ ಆಗಿದ್ದೀನಿ ಮಾನ್ಯ ಸಭಾಧ್ಯಕ್ಷರೇ. ಅದರಲ್ಲೇ ಆ ಅನಾಥಾಶ್ರಮದಲ್ಲೇ 138 ಮಕ್ಕಳಿದ್ದಾರೆ. ಭಾರತೀಯ ಗ್ರಾಮೀಣ ಮಹಿಳಾ ಸಂಘ ಅಂತ 1962ರಲ್ಲಿ ಶುರು ಆಗಿರುವ ಇದು ಒಂದು ಸಂಘ ಅಥವಾ ಅನಾಥಾಶ್ರಮ. ಅದರಲ್ಲೇ ಮಕ್ಕಳಿಗೆ ಈಗ ಎಜುಕೇಶನ್ ಪರ್ಪಸಸ್ಗೆ ಆಧಾರ್ ಕಾರ್ಡ್ ನೋಂದಣಿ ಅಥವಾ ಡೀಟೇಲ್ಸ್ ನ ಕೊಡ್ಲೇಬೇಕಾಗಿದೆ. ಈಗ ಆಧಾರ್ ಕಾರ್ಡು ಅನಾಥ ಮಕ್ಕಳಿಗೆ ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅವರಿಗೆ ಜನನ ಪ್ರಮಾಣ ಪತ್ರ ಇರೋದಿಲ್ಲ, ತಂದೆ ತಾಯಿ ಡೀಟೇಲ್ಸ್ ಇರೋದಿಲ್ಲ. ಅದಲ್ದಲೆ ಇತ್ತೀಚಿನ ದಿನಗಳಲ್ಲಿ ನನ್ನ ತಾಯಿ ಇದೇ ಒಂದು ಇಲಾಖೆಯ ಸಚಿವರಾಗಿದ್ರು. ಅವರೇ ಒಂದು ಮಗುವಿಗೆ ನರ್ಸಿಂಗ್ ಕಾಲೇಜಲ್ಲಿ ದಾಖಲೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದಾಗ ಆ ಮಗುವಿನ ಜನನ ಪ್ರಮಾಣ ಪತ್ರ, ಇನ್ಕಮ್ ಸರ್ಟಿಫಿಕೇಟ್, ಈ ವಿಚಾರಗಳನ್ನ, ಈ ಒಂದು ದಾಖಲೆಗಳನ್ನ ಆ ಒಂದು ಕಾಲೇಜ್ ಕೇಳಿತ್ತು. ಆಗ ಸುಮಾರು ಕಷ್ಟಪಟ್ಟು ಆ ಮಗುನ ಅಡ್ಮಿಷನ್ ಮಾಡಬೇಕಾಯ್ತು. ಹಾಗೆ ನನ್ನ ಹತ್ರ ಚಿಕ್ಕಮಂಗ್ಳೂರಲ್ಲಿ ನಡೆಸ್ತಾ ಇರುವ ಒಂದು ಅನಾಥಾಶ್ರಮದಿಂದನೂ ಲಿಖಿತದಲ್ಲಿ ಬಂದಿದೆ ಅವರಿಗೆ ಯಾವ ರೀತಿ ಸಮಸ್ಯೆಗಳು ಆಗ್ತಾ ಇದೆ ಅಂತ. ಇದ್ರ ಬಗ್ಗೆ ನಾನು ಸಚಿವರ ಹತ್ರ ಮನವಿ ಮಾಡ್ಕೊಳ್ಳೋದು, ನೀವು ಸಮಾಲೋಚನೆ ಮಾಡಬೇಕಾಗಿದೆ. ಇದು ನಿಜವಾಗ್ಲೂ, ಯಾಕಂದ್ರೆ 712 ಅನಾಥಾಶ್ರಮಗಳು ಇಡೀ ರಾಜ್ಯದಲ್ಲಿದೆ ಅಂತ ಹೇಳ್ತಾ ಇದ್ದಾರೆ. ನಾನು ಎಷ್ಟು ಮಕ್ಕಳು ಅನಾಥ ಮಕ್ಕಳಿದ್ದಾರೆ ಅಂತ ನಾನು ಆ ಒಂದು ಮಾಹಿತಿನ ತಗೊಂಡಿಲ್ಲ. ಬಟ್ ಈ ಮಕ್ಕಳ ಬಗ್ಗೆ ನಾವು ಪ್ರತ್ಯೇಕವಾಗಿ ಈ ಒಂದು ಇಲಾಖೆ ಅಥವಾ ಸಚಿವರು ಇದಕ್ಕೆ ಗಮನ ಹರಿಸಬೇಕು, ಇದಕ್ಕೆ ಒಂದು ಪರಿಹಾರನ ಕಲ್ಪಿಸ್ಕೊಡ್ಬೇಕು. ಯಾಕಂದ್ರೆ ಈ ಮಕ್ಕಳ ಭವಿಷ್ಯನ ನಾವು ರೂಪಿಸ್ಲಿಕ್ಕೆ ಇದು ಸರ್ಕಾರದ ಜವಾಬ್ದಾರಿ ಅಂತ ನಾನು ಭಾವಿಸ್ತೀನಿ. ಅದಕ್ಕೆ ನಾನು ಸಚಿವರ ಈ ಒಂದು ಉತ್ತರನ ನಾನು ಅವರಿಂದ ಕೇಳಲಿಕ್ಕೆ ಬಯಸ್ತೀನಿ. ಮಾನ್ಯ ಅಧ್ಯಕ್ಷರೇ, ಶಾಸಕೀಯ ಕಾಳಜಿಯ ಬಗ್ಗೆ ನಾನು ಶ್ಲಾಘನೆಯನ್ನ ಮಾಡ್ತಾ, ಅವರು ಪ್ರಶ್ನೆಯಲ್ಲಿ ಉತ್ತರವನ್ನು ಕೂಡ ಅರ್ಧ ಅವರೇ ಕೊಟ್ಟು ಬಿಟ್ಟಿದ್ದಾರೆ. ಯಾಕಂದ್ರೆ ಸುಮಾರು ಇದ್ರ ಬಗ್ಗೆ ಅವರು ತಿಳ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ. ಆಲ್ರೆಡಿ ಅವ್ರು ಹೇಳಿದ್ರು ಒಂದು ಅನಾಥಾಲಯದ ನಿರ್ದೇಶಕಿ ಕೂಡ ನಾನು ಆಗಿದ್ದೀನಿ ಇತ್ತೀಚಿನ ದಿನದಲ್ಲಿ ಅಂತ. ಮತ್ತು ಅವ್ರ ತಾಯಿ ಮೋಟಮ್ಮ ಅವರು ಕೂಡ ಈ ಇಲಾಖೆಯಲ್ಲಿ ಕೆಲಸ ಮಾಡಿದ್ರು. ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ, ನಮ್ಮ ರಾಜ್ಯದಲ್ಲಿ ಸುಮಾರು ಸರ್ಕಾರಿ ಮತ್ತು ಸರ್ಕಾರಿ ಅನುದಾನಿತ ಮತ್ತು ಅನುದಾನ ರಹಿತ ಸಂಸ್ಥೆಗಳು ಸುಮಾರು 712 ಇದಾವೆ. ಸೊ ಇದರಲ್ಲಿ ಮಕ್ಕಳ ದಾಖಲಾತಿಗಳು ಸುಮಾರು 17,049, ಗಂಡು ಮಕ್ಕಳು 9,175, ಹೆಣ್ಮಕ್ಳು 7,874. ಆದ್ರೆ ಏನು ಶಾಸಕೀಯ ಕಾಳಜಿ ಇದೆ, ಅವ್ರಿಗೆ ಅಡ್ಮಿಷನ್ ಮಾಡುವಂತ ಸಂದರ್ಭದಲ್ಲಿ, ಉನ್ನತ ಶಿಕ್ಷಣ ಮತ್ತು ವ್ಯಾಸಂಗ ಮಾಡುವಂತ ಸಂದರ್ಭದಲ್ಲಿ ಅಡ್ಮಿಷನ್ಗೆ ಬಹಳಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿ ಆಧಾರ್ ಕಾರ್ಡ್ ಅಂತೂ ಎಲ್ಲರಿಗೂ ಈಗ ಇತ್ತೀಚಿನ ದಿನದಲ್ಲಿ ಆಧಾರ್ ಕಾರ್ಡ್ ಅನ್ನ ನಾವು ಎಲ್ಲರಿಗೂ ಮಾಡಿಸ್ಕೊಡ್ತಾ ಇದೀವಿ. ಆಮೇಲೆ ನಾವು ಸಮಾಜ ಕಲ್ಯಾಣ ಇಲಾಖೆಗೆ ಈ ಎಲ್ಲಾ ಮಕ್ಕಳನ್ನ ಯಾರಿಗೆ ಅಂದ್ರೆ ಅವರ ತಂದೆ ತಾಯಿ ಯಾರು ಇಲ್ಲ ಅಂತ ಗೊತ್ತಾದಂತ ಮಕ್ಕಳಿಗೆ ನಾವು ಬಹಳಷ್ಟು ಗೌಪ್ಯತೆಯನ್ನು ಕೂಡ ಕಾಯ್ಕೊಳ್ಬೇಕಾಗತ್ತೆ. ಅವರ ಸ್ವಾಭಿಮಾನದ ಒಂದು ಪ್ರಶ್ನೆ. ಈ ಎಲ್ಲ ಇಂಥ ಮಕ್ಕಳನ್ನ ನಾವು ಹಿಂದುಳಿದ ವರ್ಗಕ್ಕೆ ಅಥವಾ ಎಸ್ಸಿಗೆ ಎಸ್ಟಿಗೆ ಸೇರಿಸಿ ಅಂತ ಹೇಳಿ ನಾನು ಸಮಾಜ ಕಲ್ಯಾಣ ಇಲಾಖೆಗೆ ಸಚಿವಾಲಯಕ್ಕೆ ನಾನು ಒಂದು 2 ಸಾರಿ ನಾನು ನಮ್ಮ ಫೈಲ್ ಅನ್ನ ರೆಡಿ ಮಾಡಿ ಇದನ್ನ ಕಳಿಸಿದಂತ ಸಂದರ್ಭದಲ್ಲಿ ಅವ್ರನ್ನ ಸೇರಿಸಲಿಕ್ಕೆ ಆಗೋದಿಲ್ಲ ಅಂತ ಅಲ್ಲಿಂದ ನಮಗೆ ಉತ್ತರ ಬಂದಿದೆ. ಸದನದಲ್ಲಿ ಮಾನ್ಯ ಸಮಾಜ ಕಲ್ಯಾಣ ಸಚಿವರು ಮಾದೇವಪ್ಪ ಸರ್ ಕೂಡ ಇದ್ದಾರೆ. ಇದನ್ನೊಂದು ನಾವು ಬಹಳಷ್ಟು ಮಾನವೀಯತೆ ದೃಷ್ಟಿಯಿಂದ ನೋಡಿ ಈ ಮಕ್ಕಳನ್ನ ಎಸ್ಸಿ ಎಸ್ಟಿಗೆ ಸೇರಿಸಿಕೊಂಡ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಮತ್ತು ಜೊತೆಯಲ್ಲಿ ಹಿಂದುಳಿದ ಆಯೋಗದ ಮಾಜಿ ಅಧ್ಯಕ್ಷರಾದಂತ ಜಯಪ್ರಕಾಶ್ ಹೆಗಡೆ ಅವರು ಇದರದೊಂದು ಪಬ್ಲಿಕ್ ಹಿಯರೆನ್ಸ್ ಮಾಡಿ ಇದನ್ನ ಫಸ್ಟ್ ಕ್ಯಾಟಗರಿ ಅಂತಂದ್ರೆ ಅತ್ಯಂತ ಹಿಂದುಳಿದ ವರ್ಗಕ್ಕೆ ಇವರನ್ನ ಕ್ಯಾಟಗರಿ 1ಗೆ ಸೇರಿಸಬೇಕು ಅಂತ ಈಗಾಗಲೇ ಅವರು ರೆಕಮೆಂಡ್ ಮಾಡಿದ್ದಾರೆ.
ಸೊ ಆ ಒಂದು ರಿಪೋರ್ಟ್ ಅನ್ನು ಕೂಡ ನಾನು ಮಾನ್ಯ ಸಮಾಜ ಕಲ್ಯಾಣ ಇಲಾಖೆ ಸಚಿವರಿಗೆ ಕಳಿಸ್ತೇನೆ. ಒಟ್ಟಾರೆಯಾಗಿ ಮಕ್ಕಳು ಉನ್ನತ ವ್ಯಾಸಂಗವನ್ನ ಮಾಡುವಂತ ಸಂದರ್ಭದಲ್ಲಿ ಅವ್ರಿಗೆ ಜನರಲ್ ಕ್ಯಾಟಗರಿ ಅಂತ ನಾವು ಅಡ್ಮಿಷನ್ ತಗೊಳ್ಳಿಕ್ಕೆ ಹೇಳಿದೀವಿ. ಅವರಿಗೆ ಆರ್ಥಿಕ ಸಹಾಯ ಆಗಿರಬಹುದು, ವಸತಿ ಸೌಲಭ್ಯ ಆಗಿರಬಹುದು, ಮತ್ತು ಉನ್ನತ ವ್ಯಾಸಂಗವನ್ನ ಈಗಾಗಲೇ ನಮ್ಮ ನಿಲಯದಲ್ಲಿ ಏನು ಬಾಲಕರ ಬಾಲಮಂದಿರ, ಬಾಲಕಿಯರ ಬಾಲಮಂದಿರದಲ್ಲಿ ಮತ್ತು ವೀಕ್ಷಣಾಲಯಗಳಲ್ಲಿ ಇರುವಂತ ಮಕ್ಕಳು, ಅನೇಕ ಮಕ್ಕಳು ಈಗಾಗಲೇ ಶಾಲೆಯನ್ನ ಕಲಿತು, ಕಾಲೇಜನ್ನ ಕಲಿತು ಬಹಳಷ್ಟು ಚೆನ್ನಾಗಿ ತಮ್ಮ ಉಪಜೀವನವನ್ನ ಮಾಡುವಂತ ನಿದರ್ಶನಗಳು ಕೂಡ ಇದಾವೆ. ತಮ್ಮ ಕಾಳಜಿ ಏನಿದೆ, ಅವರಿಗೆ ಒಂದು ಕಾಸ್ಟ್ ಸರ್ಟಿಫಿಕೇಟ್ ಅಡ್ಮಿಷನ್ ನಲ್ಲಿ, ಅವರಿಗೆ ರಿಸರ್ವೇಶನ್ ನಲ್ಲಿ ಅವರಿಗೆ ಅನುಕೂಲ ಆಗಲಿ ಅಂತ ಏನು ತಾವು ಬಯಸ್ತಾ ಇದ್ದೀರಾ, ಇನ್ನೊಮ್ಮೆ ನಾನು ಸಮಾಜ ಕಲ್ಯಾಣ ಇಲಾಖೆ ಸಚಿವರೊಂದಿಗೆ ಇದ್ರ ಬಗ್ಗೆ ಚರ್ಚೆ ಮಾಡಿ ಆದಷ್ಟು ಬೇಗ ಕ್ರಮವನ್ನ ತೆಗೆದುಕೊಳ್ಳಕ್ಕೆ, ಅಥವಾ ಒಂದೇನಾದ್ರೂ ಒಂದು ಫುಲ್ ಸ್ಟಾಪ್ ಹಾಕಬೇಕು. ಆಗತ್ತಾ ಇಲ್ವಾ, ಹಿಂದುಳಿದ ವರ್ಗಕ್ಕೆ ಸೇರ್ಸಕ್ಕಾಗತ್ತಾ, SC ST ಸೇರ್ಸಕ್ಕಾಗತ್ತಾ ಅನ್ನೋದನ್ನ ನಾನು ಅವ್ರ ಜೊತೆ ಚರ್ಚೆ ಮಾಡಿ. ಮಾನ್ಯ ಸಭಾಧ್ಯಕ್ಷರೇ, ಸಚಿವರು ಜಾತಿ ಪ್ರಮಾಣ ಪತ್ರದ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದಾರೆ. ನಾನು ಕೇಳ್ತಾ ಇರೋದು ಜಾತಿ ಪ್ರಮಾಣ ಪತ್ರ ಅಲ್ಲದೆ ಬೇರೆ ಏನೇನು ದೃಢೀಕರಣ ನಾವು ಈ ಅನಾಥ ಮಕ್ಕಳಿಗೆ ಮಾಡಬೇಕಾಗಿದೆ ಅದ್ರ ಬಗ್ಗೆನೂ ನಾವು ವಿಚಾರ ಮಾಡಬೇಕು ಅಂತ, ಅಥವಾ ನೀವು ಕ್ರಮ ತಗೋಬೇಕಾಗುತ್ತೆ ಅಂತ ನಾನು ಕೇಳ್ಕೊಳ್ತಾ ಇರೋದು. ಒಂದು ನಾನು ಹೇಳ್ತಾ ಇರೋದು ಬೇಸಿಕ್ ಅಂದ್ರೆ ಆಧಾರ್ ಕಾರ್ಡ್ ವಿಚಾರದಲ್ಲಿ ಅದು ನಾವು ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ ಬರಿಬೇಕಾಗುತ್ತೆ. ಇದು ನೀವು ಹೇಳಿದಾಗೆ 17,000 ಜನ ಮಕ್ಕಳು ಮಾತ್ರ ಇರೋದು ಅನಾಥ ಮಕ್ಕಳು. ಇದಕ್ಕೆ ನಾವು ಖಂಡಿತ ಪರಿಹಾರ ಕಂಡ್ಕೋಬಹುದು ಅಂತ ನಾನು ಭಾವಿಸ್ತೀನಿ. ಇನ್ನೊಂದು ವಿಚಾರ ಏನು ಅಂದ್ರೆ, ಇದು ಶಿಕ್ಷಣ ಇಲಾಖೆಯಲ್ಲಿ ನಾವು ಏನು ದಾಖಲಾತಿಗಳು ಮಾಡಬೇಕು, ಪ್ರೈಮರಿಯಲ್ಲಾಗ್ಲಿ ಅಥವಾ ಉನ್ನತ ಶಿಕ್ಷಣಕ್ಕೋಸ್ಕರ ಅದು ನಮ್ಮ ರಾಜ್ಯ ಸರ್ಕಾರದ ಅಡಿಯಲ್ಲಿದೆ. ಅದನ್ನ ನೀವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವರು, ಶಿಕ್ಷಣ ಇಲಾಖೆಯವರ ಗಮನಕ್ಕೆ ತಂದು ಈ ಮಕ್ಕಳಿಗೆ ಏನು ಅನಾಥ ಮಕ್ಕಳಿಗೆ ಅವರಿಗೆ ಈ ಡೀಟೇಲ್ಸ್ ಅವಶ್ಯಕತೆ ಇಲ್ದಿದ್ದಂಗೆ ಮಾಡಬೇಕು. ಯಾಕಂದ್ರೆ ಈ ಮಕ್ಕಳು ಇಲ್ಲಿದ್ರೆ ಹೇಗೆ ಅವರು ಎಜುಕೇಶನ್ ಮಾಡ್ಲಿಕ್ಕೆ ಸಾಧ್ಯ? ಈಗ ಬರೀ ಎಜುಕೇಶನ್ಗೆ ಈ ಸಮಸ್ಯೆ ಆದ್ರೆ ನಾಳೆ ಉನ್ನತ ಶಿಕ್ಷಣಕ್ಕೆ ಆ ಮಕ್ಕಳು ಈವನ್ ಹೊರದೇಶಕ್ಕೆ ಹೋಗ್ಲಿಕ್ಕೆ ಕನಸು ಕಾಣ್ಲಿಕ್ಕೆ ಆಗೋದಿಲ್ಲ. ಸೊ ಈಗ ನಾವು ಇನ್ನು ಬೇಸಿಕ್ ಅಲ್ಲೇ ನಾವು ಸಿಕ್ಕಾಕೊಂಡಿದೀವಿ ಅಂದ್ಮೇಲೆ ಇನ್ನು ಆ ಮಕ್ಕಳಿಗೆ ಯಾವ ರೀತಿ ನಾವು ಭವಿಷ್ಯನ ಕಲ್ಪಿಸ್ಕೊಡ್ಲಿಕ್ಕೆ ಸಾಧ್ಯ, ಅಥವಾ ನಾವು ಯಾವ ರೀತಿ ಮಾರ್ಗ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ, ಇದ್ರ ಬಗ್ಗೆ ನೀವು ವಿಚಾರ ಮಾಡಬೇಕು. ಜಾತಿ ಪ್ರಮಾಣ ಪತ್ರ ಆಮೇಲೆ ಬೇಸಿಕ್ ಏನು ಅವರಿಗೆ ನೋಂದಣಿಗಳಾಗಬೇಕಾಗಿದೆ ಅದೇ ಆಗ್ತಾ ಇಲ್ಲ ಅನಾಥಾಶ್ರಮದಲ್ಲಿ. ಅನಾಥಾಶ್ರಮದಲ್ಲಿರುವ ಅನಾಥ ಮಕ್ಕಳಿಗೆ ಅದ್ರ ಬಗ್ಗೆ ನೀವು ಸೀರಿಯಸ್ ಆಗಿ ಕ್ರಮ ತಗೋಬೇಕು ಅಂತ ನಾನು ನಿಮ್ಮ ಹತ್ರ ಕೇಳ್ಕೊಳ್ಳಿಕ್ಕೆ ಬಯಸ್ತೀನಿ. ಅಧ್ಯಕ್ಷೆ, ಅದಾದ್ಮೇಲೆ ಕ್ಷಮೆ ಇರಲಿ, ಇನ್ನೊಂದು ನಾನು ಸಚಿವರ ಹತ್ರ ಹೇಳಲಿಕ್ಕೆ ಬಯಸ್ತೀನಿ. ಒಂದ್ ನಿಮಿಷ, ಅವರು ಬಹಳ ಒಂದು ಸೀರಿಯಸ್ ಕ್ವಶನ್ ರೇಸ್ ಮಾಡ್ತಾ ಇದ್ದಾರೆ. ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರು ಇದನ್ನ ಹೇರ್ ಮಾಡಿ ಸಾಲ್ವ್ ಮಾಡ್ಬೇಕು. ಯಾಕಂದ್ರೆ ಅನಾಥ ಮಕ್ಕಳಿಗೆ ಯಾವ ಕಾಸ್ಟ್ ಕ್ರೀಡ್ ಅನ್ನೋದು ಗೊತ್ತಿರೋದಿಲ್ಲ. ಒಂದು ಸ್ಪೆಷಲ್ ಪ್ರಿವಿಲೇಜ್ ಕೊಟ್ಟು ಅವ್ರ ಕಮಿಟ್ಮೆಂಟ್ ಮಾಡಿ, ಅವರೊಂದು ಕಮಿಟ್ಮೆಂಟ್ ಮಾಡಿದ್ರೆ 17,000 ಮಕ್ಕಳ ಭವಿಷ್ಯ ಇದೆ. ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಅವರೇ ಅವರು ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ, ನಯನಾ ಮೋಟಮ್ ಅವರು. ಈ ಅನಾಥಾಶ್ರಮದಲ್ಲಿ 17,000 ಮಕ್ಕಳಿದಾವೆ, ಅವರಿಗೆ ಯಾವ ಕಾಸ್ಟ್ ಅನ್ನೋದು ಗೊತ್ತಿರೋದಿಲ್ಲ. ಅವ್ರಿಗೊಂದು ಸ್ಪೆಷಲ್ ಪ್ರಿವಿಲೇಜ್ ಕೊಟ್ಟು ಅವ್ರು ಯಾವುದೇ ಎಜುಕೇಶನ್ ಪರ್ಪಸ್ ಇರಲಿ, ಅಪಾಯಿಂಟ್ಮೆಂಟ್ ಪರ್ಪಸ್ ಇರಲಿ, ಏನಾದ್ರೂ ಒಂದು ಕ್ರಿಯೇಟ್ ಮಾಡಿಕೊಡ್ತೀರಾ ಅಂತ ಹೇಳಿ ಅವ್ರು ಕೇಳ್ತಾ ಇದ್ದಾರೆ. ಸಿ ಈಸ್ ಅನ್ಏಬಲ್ ಟು ಆನ್ಸರ್ ಫಾರ್ ದಟ್. ರ್ಯಾಟ್ ಪಿಕ್ಕಿಂಗು, ಪೇಪರ್ ಚಿಂದಿ ಅವರು ಅನಾಥ ಮಕ್ಕಳಿಗೆ ನಾವು ವಿತೌಟ್ ಎಕ್ಸಾಮಿನೇಷನ್ ವಿ ಹ್ಯಾವ್ ಮೇಡ್ ಸಮ್ ಪ್ರಾವಿಷನ್ ಫಾರ್ ಅಡ್ಮಿಷನ್. ದೇವದಾಸಿ ಮಕ್ಕಳಿಗೆ ಬರ್ತ್ ಸರ್ಟಿಫಿಕೇಟ್, ಕಾಸ್ಟ್ ಸರ್ಟಿಫಿಕೇಟ್ ಅದಲ್ಲ ಸರ್, ಒಂದ್ ನಿಮಿಷ ಸರ್, ಏನು ಅಂತಂದ್ರೆ, ಏನು ನಮ್ಮ ಬಾಲಕರ ಬಾಲಮಂದಿರ, ಬಾಲಕಿಯರ ಬಾಲಮಂದಿರದಲ್ಲಿ ಏನು ತಂದೆ ತಾಯಿ ಇಲ್ದಂತವ್ರು ಅಥವಾ ಈ ರೀತಿ ಅವ್ರನ್ನ ಮಕ್ಕಳ ಟ್ರಾಫಿಕಿಂಗ್ ನಲ್ಲಿ ಸಿಕ್ಕಂತವ್ರು ಅಂತವ್ರನ್ನೆಲ್ಲ ಸೇರಿಸಿ ಏನು ನಮ್ಮ ರಾಜ್ಯದಲ್ಲಿ ಸುಮಾರು
712 ಸಂಸ್ಥೆಗಳಲ್ಲಿ ಏನು ಮಕ್ಕಳಿದಾವೆ, ಸುಮಾರು 17,049 ಮಕ್ಕಳಿದಾವೆ. ಸೊ ಯಾರಿಗೆ ಉನ್ನತ ವ್ಯಾಸಂಗ ಮಾಡಲಿಕ್ಕೆ ಹೋಗ್ಬೇಕಾಗತ್ತೆ ಮತ್ತು ವಿವಿಧ ಹಂತದಲ್ಲಿ ಲೈಸೆನ್ಸ್ಗಳು ಸರ್, ಈಗ ಆಧಾರ್ ಕಾರ್ಡ್ ಇರ್ಬೋದು, ಡ್ರೈವಿಂಗ್ ಲೈಸೆನ್ಸ್ ಇರ್ಬೋದು, ಪ್ಯಾನ್ ಕಾರ್ಡ್ ಇರ್ಬೋದು, ಅಥವಾ ID ಕಾರ್ಡ್ಗಳು ಏನೇ ಮಾಡ್ಕೊಳಕ್ ಹೋದ್ರು ಕಾಸ್ಟ್ ಸರ್ಟಿಫಿಕೇಟ್ ಕೇಳ್ತಾರೆ ಸರ್. ಈ ಕಾಸ್ಟ್ ಅನ್ನ ನಾವು ಈಗ ಏನ್ ಮಾಡಿದೀವಿ ಅಂತಂದ್ರೆ ನಮ್ಮ ಇಲಾಖೆಯಿಂದ ಅವ್ರನ್ನ ಜನರಲ್ ಕ್ಯಾಟಗರಿಗೆ ಸೇರಿಸ್ಬಿಟ್ಟಿದೀವಿ. ಅವರು ಎಲ್ಲರೂ ಕೂಡ ಜನರಲ್ ಕ್ಯಾಟಗರಿನಲ್ಲಿ ಬರ್ತಾರೆ ಅಂತ ಹೇಳಿದೀವಿ. ಈಗ ಆಧಾರ್ ಕಾರ್ಡ್ ಸಮಸ್ಯೆ ಮುಂಚೆ ಆಗ್ತಾ ಇತ್ತು, ಬಟ್ ಇತ್ತೀಚಿನ ದಿನದಲ್ಲಿ ಆಧಾರ್ ಕಾರ್ಡ್ ಸಮಸ್ಯೆ ಆಗ್ತಾ ಇಲ್ಲ. ಮತ್ತು ಏನು ನಯನ ಮೋಟಮ್ ಅವರು ಕೇಳಿದ್ರಲ್ಲ, ಉನ್ನತ ವ್ಯಾಸಂಗಕ್ಕೆ ಏನಾದ್ರೂ ಅವ್ರಿಗೆ ಇದು ಬೇಕಾದ್ರೆ, ಸರ್ಟಿಫಿಕೇಟ್ ಆಗ್ಲಿ ಅಥವಾ ಸಹಾಯ ಬೇಕಾದ್ರೆ ಡಿಸಿಗಳನ್ನ ಒಂದು ಸಮಿತಿಗೆ ಅಧ್ಯಕ್ಷ ಮಾಡಿದೀವಿ. ಡಿಸಿಗಳ ಮುಖಾಂತರ ಅವರು ಅಡ್ಮಿಷನ್ ಪಡೆಯೋದಾಗ್ಲಿ ಅಥವಾ ಏನೇ ದಾಖಲೆಗಳು ಬೇಕಾದ್ರೂ ಕೂಡ ಡಿಸಿ ಮುಖಾಂತರ ಅವ್ರು ಪಡ್ಕೊಳ್ಬೇಕಾಗುತ್ತೆ. ಬಟ್ ಇದಲ್ಲ ಸರ್, ಇದಕ್ಕೆ ಒಂದು ಶಾಶ್ವತವಾದಂತ ಪರಿಹಾರ ಅಂತಂದ್ರೆ ಈ 17,049 ಅರ್ಹ ಅನಾಥ ಮಕ್ಕಳಿಗೆ ತಂದೆನೂ ಇಲ್ಲ, ತಾಯಿನೂ ಇಲ್ಲ, ಸರ್ಕಾರನೇ ಹಿರಿಯನ ಸ್ಥಾನದಲ್ಲಿ ನಿಂತು ಕೆಲಸ ಮಾಡಬೇಕು, ಸರ್ಕಾರನೇ ತಾಯಿಯ ಸ್ಥಾನದಲ್ಲಿ ನಿಂತು ಕೆಲಸ ಮಾಡಬೇಕಾಗುತ್ತೆ. ಈ ಸಮಾಜ ಕಲ್ಯಾಣ ಇಲಾಖೆಗೆ ನಾನು 2 ಸಾರಿ ರಿಕ್ವೆಸ್ಟ್ ಮಾಡ್ಕೊಂಡೆ, ಇವ್ರನ್ನೆಲ್ಲರನ್ನೂ ಕೂಡ SC ST ಗೆ ಸೇರಿಸ್ಕೊಳ್ಳಿ ಸರ್, ಅವ್ರಿಗೆ ಒಂದು ಭವಿಷ್ಯ ಆಗುತ್ತೆ. ಯಾಕಂದ್ರೆ ಮೊದಲೇ ತಂದೆ ತಾಯಿ ಇಲ್ಲ, ಜೀವನದಲ್ಲಿ ಬಹಳಷ್ಟು ನೊಂದಿರ್ತಾರೆ, ಅವ್ರ ಮುಂದೆ ಬರಬೇಕು, ಅವ್ರ ಭವಿಷ್ಯ ಉಜ್ವಲ ಆಗಬೇಕು ಅಂತಂದ್ರೆ SC ST ನಲ್ಲಿ ಬಹಳಷ್ಟು ರಿಸರ್ವೇಶನ್, ಒಂದ್ ಸ್ಪೆಷಲ್ ಕ್ಯಾಟಗರಿನ ಮಾಡಿ ಸರ್. ಏನು ನಾನು SC ST ಅಂತಾನೆ ಹೇಳಲಿಕ್ಕೆ ಹೋಗೋದಿಲ್ಲ. ಓಕೆ, ಅಲ್ಲ, ವಾಟ್ ಇಸ್ ಸೊಲ್ಯೂಷನ್? ಅಲ್ಲ ಮಾನ್ಯ ಅಧ್ಯಕ್ಷ, ವಿತ್ ಯುವರ್ ಪರ್ಮಿಷನ್, ಮಾದೇವಪ್ಪನವ್ರು 1 ನಿಮಿಷ, ಶಿವಾನಂದ್ 1 ನಿಮಿಷ. ಮೋಟಮ್ಮನವರು ಬಹಳ ಒಳ್ಳೆ ರೀತಿಯ ಪ್ರಶ್ನೆಯನ್ನು ಇವತ್ತೆತ್ತಿದ್ದಾರೆ. ಆಯ್ತಪ್ಪ, ಹೆಣ್ಮಕ್ಳಾಗಿ ಅವ್ರ ಹೆಣ್ಮಕ್ಳಿಗೆ ನೋವು ಬೇರೆಯವ್ರಕ್ಕಿಂತ ಹೆಚ್ಚು ತಿಳಿತೈತಿ. ಅವ್ರು ಬಹಳ ಒಳ್ಳೆ ಪ್ರಶ್ನೆಯನ್ನು ಎತ್ತಿದ್ದಾರೆ, ನಾ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಈ ಮಕ್ಕಳು ಮಾದೇವಪ್ಪನವ್ರ ದಯಮಾಡಿ ಆ ಪೇಪರ್ ಕೈ ಬಿಡ್ರಿ, ವಿಷಯ ಬಹಳ ಗಂಭೀರ ವಿಷಯ ಐತಿ. ಕಣ್ಣಿಲ್ಲಿದೆ, ಕಿವಿ ಆ ಕಡೆ ಇದೆ. ತಂದೆ ತಾಯಿಗಳು ಕೂಡ ಅವ್ರಿಗೆ ಬಿಟ್ಟಂತ ಮಕ್ಕಳವ್ರು. ಅದು ಹೇಳಿದ್ರೆ ಸೊಲ್ಯೂಷನ್ ಇದ್ರೆ ಹೇಳಿ, ಅವ್ರಿಗೆ SC ವಾಟ್ ಇಸ್ ಸಜೆಷನ್ ಹೇಳಿ, SC ಹಾಕ್ಲಿ, ಓಕೆ, SC ಹಾಕ್ಲಿ ಅವ್ರಿಗೆ. ಯಾಕಂದ್ರೆ ಅವ್ರ ತಂದೆ ತಾಯಿನೂ ಇಲ್ಲ, ಅವ್ರು ಯಾರಂತೆ ಗೊತ್ತಿಲ್ಲ, ಎಲ್ಲೋ ತಿಪ್ಪಿಯಲ್ಲಿ ಸಿಕ್ಕಿರ್ತಾರ, ಒಂದು ಇದರಲ್ಲಿ ಬಿಟ್ಟು ಹೋಗಿರ್ತಾರ. ಅಂತವ್ರನ್ನ SC ಹಾಕ್ರಿ, ಏನ್ ಬಹಳ ಸಂಖ್ಯೆ ಇರುದಿಲ್ಲ, 17,000 ಕೊಟ್ಟಿದ್ದೀರಿ. ಸಭಾಧ್ಯಕ್ಷೆ, ಜಾತಿ ಪ್ರಮಾಣ ಪತ್ರ ಒಂದೇ ಸಮಸ್ಯೆ ಅಲ್ಲ ಈ ಅನಾಥ ಮಕ್ಕಳು. ಶಿವಾನಂದ್ ಪಾಟೀಲ್ ರೇ ಬ್ಯಾಕ್ವರ್ಡ್ ಕಮಿಷನ್ ಕಂಪ್ಲೀಟ್ ಮಾಡಲಿ. ಈ ವಿಚಾರದಲ್ಲಿ ಬೆಳಕು ಚೆಲ್ಲಕ್ಕೆ ಒಂದ್ ನಿಮಿಷ ನಿಮ್ ಪರವಾಗಿ. ಅಧ್ಯಕ್ಷರೇ, ಈ ಅನಾಥ ಮಕ್ಕಳ ವಿಚಾರದಲ್ಲಿ ಎಲ್ರಿಗೂ ಅನುಕಂಪ ಮತ್ತು ಮಾನವೀಯತೆಯಲ್ಲಿ ನಾವು ಅದರ ಪರಿಗಣಿಸಬೇಕು. ಆದ್ರೆ ಯಾವುದೇ ಕಾರಣಕ್ಕೂ SC ಕಾಸ್ಟ್ ಸೇರಿಸೋದಕ್ಕೆ ರಾಜ್ಯ ಸರ್ಕಾರಕ್ಕೆ ಅಧಿಕಾರವೇ ಇಲ್ಲ. ಆಯ್ತು, ಇಟ್ ಈಸ್ ದಿ ಕ್ವಶನ್ ಮ್ಯಾಟರ್ ಆಫ್ ದಿ ಗವರ್ಮೆಂಟ್ ಆಫ್ ಇಂಡಿಯಾ. ಓಕೆ, ಅದ್ರ ಜೊತೆಗೆ ಈ ಫೀಚರ್ಸ್ ನಾವು ಎಲ್ಲೂ ಕೂಡ ಸಂವಿಧಾನದಲ್ಲಿ ನೋಡಿಲ್ಲ. ದಿಸ್ ಇಸ್ ಎ ಸ್ಪೆಷಲ್ ಇಶ್ಯೂ. ಇಟ್ ಶುಡ್ ಬಿ ಡಿಸ್ಕಸ್ಡ್ ಅಟ್ ದಿ ಪಾರ್ಲಿಮೆಂಟ್. ದೆನ್ ಓನ್ಲಿ ವಿ ಕ್ಯಾನ್ ಕಮ್ ಟು ಎ ಕನ್ಕ್ಲೂಷನ್. ಈಗ ನಾವು ಅವ್ರಿಗೆ ಏನ್ ಸಜೆಸ್ಟ್ ಮಾಡಬಹುದು, ಸೆಂಟ್ರಲ್ಗೆ ಏನ್ ಸಜೆಷನ್ ಅದು ಮಾಡಬೇಕು. ಈಗ ವಿಶೇಷವಾದಂತ ಒಂದು ಪಟ್ಟಿನಲ್ಲಿ ಅವ್ರನ್ನ ಸೇರಿಸಿ ವಿಶೇಷ ಸವಲತ್ತುಗಳನ್ನ ಕಲ್ಪಿಸೋದಕ್ಕೆ ಯಾರ್ದು ಅಭ್ಯಂತರ ಇಲ್ಲ. ಓಕೆ, ಮಾನ್ಯ ಸಭಾಧ್ಯಕ್ಷೆ, ಅದನ್ನೇ ನಾನು ಹೇಳ್ತಾ ಇರೋದು, ಇದನ್ನ ಬೈಫಿಕೇಶನ್ ಮಾಡಬೇಕು. ಸ್ವಲ್ಪ ಕೇಂದ್ರ ಸರ್ಕಾರದ ಜೊತೆ ನಾವು ಸಮಾಲೋಚನೆ ಮಾಡಬೇಕು, ಸ್ವಲ್ಪ ರಾಜ್ಯ ಸರ್ಕಾರನೇ ಕ್ರಮ ವಹಿಸಬಹುದು. ಯಾವ್ದೀಗ ಶಿಕ್ಷಣ ಇಲಾಖೆಯಲ್ಲಿ ನಾವೇನು ದಾಖಲೆಗಳನ್ನ ಮಾಡಬೇಕಾಗಿದೆ ಅಥವಾ ಜನನ ಪ್ರಮಾಣ ಪತ್ರ ಏನಿದೆ ಅದನ್ನ ನಾವು ನಮ್ಮ ರಾಜ್ಯ ಸರ್ಕಾರದ ಹಂತದಲ್ಲಿ ನಾವು ಮಾಡಬಹುದು. ಅದಕ್ಕೆ ಇವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕ್ರಮ ತಗೊಳ್ಳಿ ಅಂತ ನಾನು ಹೇಳ್ತಾ ಇರೋದು. ಇಲ್ಲಿ ರಾಜ್ಯ ಸರ್ಕಾರದ ಮಟ್ಟದಲ್ಲಿ ಅದೇ ಇಲಾಖೆ ಮುಂದಿನ ಹಂತದಲ್ಲಿ ಆಧಾರ್ ಕಾರ್ಡ್ ನೋಂದಣಿ ಮಾಡಿಸ್ಲಿಕ್ಕೆ ಅಥವಾ ನೆಕ್ಸ್ಟ್ ಏನು ಜಾತಿ ಪ್ರಮಾಣ ಪತ್ರದ ವಿಚಾರದಲ್ಲೂ ಕೂಡ ಅವರೇ ಕ್ರಮ ವಹಿಸ್ಕೋಬೇಕು. ಬಟ್ ಅದು ಕೇಂದ್ರ ಸರ್ಕಾರ ಹಂತದಲ್ಲಿ ಇಟ್ಸ್ ಅ ಸೀರಿಯಸ್ ಮ್ಯಾಟರ್. ಇಲ್ಲಿದ್ರೆ ಈ ಮಕ್ಕಳು ಭವಿಷ್ಯ ಅವರೆಲ್ಲ ಅನಾಥಾಶ್ರಮದಲ್ಲಿ ಇದ್ದಾರೆ, ಅಲ್ಲೇ ಉಳ್ಕೊಂತಾರೆ ಅಥವಾ ಮುಂದೆ ಡೆಸ್ಟಿಟ್ಯೂಟ್ ಹೋಮಿಗೆ ಹೋಗ್ತಾರೆ. ಅವ್ರಿಗೆ ಯಾವುದೇ ಒಂದು ಐಡೆಂಟಿಟಿ ಅಂತ ಸಾಕ್ಷಾತ್ ಲಕ್ಷ್ಮೀ ದೇವಿನೇ ಜವಾಬ್ದಾರಿ ಹೊತ್ಕೊಂಡಿರೋದ್ರಿಂದ ಲಕ್ಷ್ಮೀ ಪುತ್ರರು ಯಾರು ಇವತ್ತು ಅನಾಥರಾಗಕ್ಕೆ ಸಾಧ್ಯ ಇಲ್ಲ. ಅದರಿಂದ ಆಮೇಲೆ ಕೊನೆಗೊಂದು ನಾನು ರಿಕ್ವೆಸ್ಟ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ, ಯಾವ ರೀತಿ ವಿಕಲಚೇತನರಿಗೆ 1% ರಿಸರ್ವೇಶನ್ ಇದೆ ಅದೇ ರೀತಿ, ಯಾಕಂದ್ರೆ ಇವ್ರದ್ದು ಸಂಖ್ಯೆ ತುಂಬಾ ಕಡಿಮೆ ಇದೆ, ಅದೇ ರೀತಿ ನಮ್ಮ ಸರ್ಕಾರ ಏನು ಅನಾಥ ಮಕ್ಕಳಿದ್ದಾರೆ ಅವ್ರಿಗೂ ಕೂಡ ಈ ಮೀಸಲಾತಿನ ಕೊಡಬೇಕು ಅಂತ ನಾನು ಎಲ್ಲರ ಪರವಾಗಿ ಸರ್ಕಾರದ ಹತ್ರ ಮನವಿ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಸನ್ಮಾನ್ಯ ಅಧ್ಯಕ್ಷರೇ,
ಫಿನಿಶ್ ಮತ್ತೆ ಒಂದೇ ನಿಮಿಷ ಅಧ್ಯಕ್ಷರೇ, ಜನನ ಪ್ರಮಾಣದ ಪತ್ರದ ಬಗ್ಗೆ ಕೇಳಿದ್ರು. ಮಾನ್ಯ ಶಾಸಕರಿಗೆ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ. ದ ಡೇ ಆಫ್ ಅಡ್ಮಿಷನ್ ಯಾವತ್ತು ನಮಗೆ ಆ ಮಕ್ಕಳು ಯಾವತ್ತು ನಮಗೆ ಸಿಗ್ತಾವೋ ಅವತ್ತನೇ ನಾವು ವೈದ್ಯಾಧಿಕಾರಿಗಳನ್ನ ಕರೆದು ಅವ್ರನ್ನ ಪರೀಕ್ಷೆಗೆ ಒಳಪಡಿಸಿ ಅವ್ರಿಗೆ ಇಂತಿಷ್ಟು ವಯಸ್ಸು ಅಂತ ನಾವೇ ಜನನ ಪ್ರಮಾಣ ಪತ್ರವನ್ನ ಇಮಿಡಿಯೇಟ್ ಆಗಿ ಕೊಡುವಂತ ಎಲ್ಲ ಸೌಲಭ್ಯವನ್ನ ನಮ್ಮ ಇಲಾಖೆ ಆಲ್ರೆಡಿ ಮಾಡಿದೆ. ಇನ್ನು ಆಧಾರ್ ಕಾರ್ಡ್ ಕೂಡ ನಾವು ಡಿಸಿ ಅವರನ್ನ ಸೂಪ್ರಿಡೆಂಟ್ ಗಾರ್ಡಿಯನ್ ಅಂತ ಮಾಡಿದ್ವಿ. ಡಿಸಿ ಅವರು ಪ್ರತಿಯೊಂದು ಜಿಲ್ಲೆಯ ಡಿಸಿ ಅವರು ಸೂಪ್ರಿಡೆಂಟ್ ಗಾರ್ಡಿಯನ್ ಅಂತ ಮಾಡಿದ್ವಿ. ಆಧಾರ್ ಕಾರ್ಡ್ ಕೂಡ ಇತ್ತೀಚೆಗೆ ಅವ್ರಿಗೆಲ್ಲರಿಗೂ ಸಿಗ್ತಾ ಇದೆ. ಇನ್ನು ತಾವೇನ್ ಹೇಳ್ತಾ ಇದ್ರೆ ವಿದ್ಯಾಭ್ಯಾಸಕ್ಕೆ ರಿಸರ್ವೇಶನ್, ಅದನ್ನ ಸ್ಪೆಷಲ್ ಕ್ಯಾಟಗರಿ ಅಂತ SC ST ನಲ್ಲಿ ಸೇರಿಸಲಿಕ್ಕೆ ಬರೋದಿಲ್ಲ. ಯಾಕಂದ್ರೆ ಕೇಂದ್ರದಿಂದ ನಾವು ಚರ್ಚೆ ಮಾಡಬೇಕು, ಕೇಂದ್ರ ಸರ್ಕಾರ ಇದನ್ನ ನೋಡ್ಬೇಕು ಅಂತ ಹೇಳ್ತಾರೆ. ಸರಿ, ಹಾಗಾದ್ರೆ ರಾಜ್ಯ ಸರ್ಕಾರದಿಂದ ನಮ್ಗೆ ಏನ್ ಮಾಡ್ಲಿಕ್ಕೆ ಆಗುತ್ತೆ, ಒಂದು ಸ್ಪೆಷಲ್ ಕ್ಯಾಟಗರಿ ಮಾಡಿ. ಯಾಕಂದ್ರೆ ಜಾಸ್ತಿ ಸಂಖ್ಯೆನೂ ಇಲ್ಲ. ಇವ್ರಿಗೆ ಸ್ಪೆಷಲ್ ಆಗಿ ಏನಾದ್ರೂ, ಈಗ ಹೇಗೆ ನಾವು ವಿಕಲಚೇತನರಿಗೆ ಇಂತಿಷ್ಟು ಪರ್ಸೆಂಟೇಜ್ ಅಂತ ನಾವು ಹೇಗೆ ಅವ್ರಿಗೆ ರಿಸರ್ವೇಶನ್ ಕೊಡ್ತೀವಿ, ಅದೇ ರೀತಿ ಇವ್ರಿಗೂ ಕೂಡ ಒಂದು ಸ್ಪೆಷಲ್ ಕ್ಯಾಟಗರಿ ಮಾಡಿ ಮುಂಬರುವಂತ ದಿನದಲ್ಲಿ ಇವ್ರಿಗೂ ಕೂಡ ಇವರ ಭವಿಷ್ಯವನ್ನ ಕಟ್ಕೊಳ್ಳಿಕ್ಕೆ ನಾವು ಸಹಕಾರ ಮಾಡಲಿಕ್ಕೆ ಇಲಾಖೆಯಿಂದ ನಾವು ಸನ್ನದ್ಧರಾಗ್ತೀವಿ. ಈಗ ನ್ಯಾಯಮೋಟ ಉತ್ತಮವಾದ ಒಂದು ನೈಜ ಪರಿಸ್ಥಿತಿಯನ್ನು ಇವತ್ತು ವಿವರಿಸಿದ್ದಾರೆ. ಇದು ಬಹುಶಃ ಒಂದೇ ಇಲಾಖೆ ಅಂತಲ್ಲ, ಇವತ್ತು ಮಹಿಳಾ ಮತ್ತು ಕಲ್ಯಾಣ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇವತ್ತು ಮುಖ್ಯಮಂತ್ರಿ ಕೂತ್ಕೊಂಡು ಇದಕ್ಕೆ ಒಂದು ಯೋಜನೆ ಹಮ್ಮಿಕೊಂಡು ನಮ್ಮಿಂದ ಏನ್ ಮಾಡಬಹುದು ಮತ್ತು ನಾವು ಸೆಂಟ್ರಲ್ಗೆ ಹೇಗೆ ರೆಕಮೆಂಡ್ ಮಾಡಬಹುದು ಏನು ಸೊಲ್ಯೂಷನ್ ಚರ್ಚೆ ಮಾಡಿ, ಆ ಸಂಘ ಜೊತೆ ಚರ್ಚೆ ಮಾಡಿ, ನೈಜ ಬರೀ ಇಷ್ಟ ಬೇರೆ ಬೇರೆ ಸಮಸ್ಯೆ ಇರಬಹುದು, ಎಲ್ಲ ಸಮಸ್ಯೆ ನಾವು ಸಂಘ ಜೊತೆ ಚರ್ಚೆ ಮಾಡಿಕೊಂಡು ಅದಕ್ಕೆ ಪರಿಹಾರ ಕಂಡು ಸೆಂಟ್ರಲ್ ಮಾಡೋದು ಏನ್ ನಾವು ಸಜೆಸ್ಟ್ ಮಾಡಬಹುದು, ಸೊಲ್ಯೂಷನ್ ಮತ್ತು ನಮ್ಮ ಏನ್ ಮಾಡೋದು ಅಂತ ಮಾಡೋದು ಅತ್ಯಗತ್ಯ ಅಂತ ಹೇಳಲಿಕ್ಕೆ ಇಚ್ಛಿಸ್ತೇವೆ.